ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಒಂಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗುಣಸಂಧಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಗುಣಸಂಧಿ ಇದು ಸಂಸ್ಕೃತ ಸ್ವರಸಂಧಿಗಳಲ್ಲಿ ಬರುವಂತಹ ಸಂಧಿಯಾಗಿದೆ. ಮೊದಲು ಗುಣಸಂಧಿಯ ನಿಯಮವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತು ಗುಣಸಂಧಿಯ ನಿಯಮವನ್ನು ನೋಡೋಣ. ಗುಣಸಂಧಿಯ ಬಗ್ಗೆ ಸರಳವಾಗಿರುವಂತಹ ಉದಾಹರಣೆಗಳ ಮೂಲಕ ನಾವು ಇವತ್ತು ಇದನ್ನು ಅರ್ಥೈಸ್ಕೊಳ್ಳೋಣ. ನೋಡಿ, ಗುಣಸಂಧಿ ಅಂದರೆ ಇಲ್ಲಿ ಮೂಲತಃ ನಾವು ತಿಳ್ಕೊಬೇಕಾಗಿರುವಂತಹ ಸರಳ ನಿಯಮವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಆಕಾರಗಳಿಗೆ ಇಕಾರಗಳು ಪರವಾಗಿ ಏಕಾರವು, ಆಕಾರಗಳಿಗೆ ಉಕಾರಗಳು ಪರವಾಗಿ ಓಕಾರವು, ಆಕಾರಗಳಿಗೆ ಋಕಾರ ಪರವಾಗಿ ಅರ್ಕಾರವು ಬರುವಂತಹದ್ದಿದ್ದರೆ ಅದನ್ನು ನಾವು ಗುಣಸಂಧಿ ಅನ್ನುವಂತಹದ್ದನ್ನು ನಾವಿಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಈಗ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಉದಾಹರಣೆಯನ್ನು ನೋಡೋಣ. ಈಗ ಮೊದಲನೇದಾಗಿ ಆಕಾರಗಳಿಗೆ ಈಕಾರಗಳು ಹೇಗೆ ಪರವಾಗಿ ಬರ್ತವೆ ಮತ್ತು ಅವೆರಡರ ಸ್ಥಾನದಲ್ಲಿ ಏಕಾರ ಅನ್ನುವಂಥದ್ದು ಹೇಗೆ ಪರವಾಗುತ್ತೆ, ಹೇಗೆ ಆದೇಶವಾಗಿ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ನೋಡಿ, ಇಲ್ಲೊಂದು ಉದಾಹರಣೆ ಇದೆ. ದೇವೇಂದ್ರ ಅನ್ನುವಂತಹ ಪದವನ್ನು ಬಿಡಿಸಿದ್ದಾರೆ. ದೇವ ಪ್ಲಸ್ ಇಂದ್ರ. ನೋಡಿ, ದೇವ ಅನ್ನುವಂತಹದ್ದು ಪೂರ್ವ ಪದ, ಇಂದ್ರ ಅನ್ನುವಂತಹದ್ದು ಉತ್ತರ ಪದ. ದೇವ ಅನ್ನುವಂತಹದ್ದರ ಪೂರ್ವ ಪದದ ಕೊನೆಯ ವಿಭಕ್ತಿ ಅಂತ್ಯ ಆಕಾರವಿದೆ, ಉತ್ತರ ಪದದ ಮೊದಲ ಅಕ್ಷರ ಈಕಾರ ಇದೆ. ಸೊ ಅವೆರಡರ ಸ್ಥಾನದಲ್ಲಿ ಇಲ್ಲಿ ಏಕಾರ ಅನ್ನುವಂಥದ್ದು ಸಮಸ್ತ ಪದದಲ್ಲಿ ಬಂದಿದೆ. ನೋಡಿ, ದೇವ ಪ್ಲಸ್ ಇಂದ್ರ, ದೇವೇಂದ್ರ. ನೋಡಿ, ಏಕಾರ ಪರವಾಗಿದೆ. ವಾ ಪ್ಲಸ್ ಎ ವೇ ಅಲ್ವಾ. ಹಾಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಕೆಳಗಡೆ ನೋಡಿ, ಮಹಾ ಪ್ಲಸ್ ಈಶ, ಮಹೇಶ. ನೋಡಿ, ಇಲ್ಲಿ ಎರಡನೇ ಹಾ, ಪೂರ್ವ ಪದದ ಕೊನೆಯ ವಿಭಕ್ತಿ ಎರಡನೇ ಹಾ ಇದೆ. ದೇವ ಪ್ಲಸ್ ಇಂದ್ರ ಅನ್ನುವಂಥದ್ರಲ್ಲಿ ಮೊದಲನೇ ಹಾ ಇದೆ. ಎರಡನೇ ಹಾ ಅಥವಾ ಮೊದಲನೇ ಹಾದ ಪರವಾಗಿ ಈ ಅಥವಾ ಈಕಾರಗಳು ಬಂದ್ರೆ ಅಲ್ಲಿ ಏಕಾರ ಆದೇಶವಾಗುತ್ತದೆ. ಇದು ಗುಣಸಂಧಿಯ ನಿಯಮದಲ್ಲಿ ಮೊದಲನೇ ನಾವು ತಿಳ್ಕೋಬೇಕು. ಮೊದಲನೇ ನಿಯಮ ಅನ್ಕೊಳ್ಳೋಣ. ನೋಡಿ, ಮಹಾ ಪ್ಲಸ್ ಈಶ, ಮಹೇಶ, ಆಕಾರ ಪ್ಲಸ್ ಈಕಾರ ಪರವಾಗಿ ಆದೇಶವಾಗಿರುವಂಥದ್ದು ಏಕಾರ. ನೋಡಿರಲ್ಲ ಫ್ರೆಂಡ್ಸ್, ಆಕಾರದ ಮುಂದೆ ಈಕಾರಗಳು ಪರವಾಗಿ ಏಕಾರ ಬರುವಂತಹ ಪದಗಳನ್ನು ನಾವು ನೋಡಿದ್ವಿ. ಈಗ ಮತ್ತೆ ಮುಂದಿನ ಒಂದು ಉದಾಹರಣೆಯನ್ನು ನೋಡೋಣ. ನಿಯಮ 2 ಈಗ ನಾವು ತಿಳ್ಕೋಬೇಕಾಗಿರೋದು, ಆಕಾರಗಳ ಮುಂದೆ ಉಕಾರಗಳು ಬಂದು ಓಕಾರ ಹೇಗೆ ಬರುತ್ತೆ ಅನ್ನುವಂತಹದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸುಲಭವಾದ ಉದಾಹರಣೆಗಳನ್ನು ನಾವಿಲ್ಲಿ ನೋಡೋಣ. ನೋಡಿ, ಒಂದು ಪದ ಇದೆ ಇಲ್ಲಿ, ಚಂದ್ರೋದಯ. ಚಂದ್ರ ಪ್ಲಸ್ ಉದಯ. ಚಂದ್ರ ಅನ್ನುವಂತಹದ್ರಲ್ಲಿ ಪೂರ್ವ ಪದದ ಕೊನೆಯ ವಿಭಕ್ತಿ ಅಂತ್ಯ ಆ ಬರುತ್ತೆ, ಉತ್ತರ ಪದದ ಮೊದಲ ಅಕ್ಷರ ಉ ಇದೆ. ಆಕಾರದ ಮುಂದೆ ಊಕಾರ ಪರವಾಗಿ ಓಕಾರ ಇಲ್ಲಿ ಆದೇಶವಾಗಿದೆ. ನೋಡಿ, ಚಂದ್ರ ಪ್ಲಸ್ ಉದಯ ಸಮಸ್ತ ಪದದಲ್ಲಿ ಚಂದ್ರೋದಯ. ನೋಡಿ, ಓಕಾರ ಅನ್ನುವಂಥದ್ದು ಅಲ್ಲಿ ಇದೆ. ಹಾಗೆ ಇನ್ನೊಂದು ಗಮನಿಸಿ ಉದಾಹರಣೆಯನ್ನ, ಮಹಾ ಪ್ಲಸ್ ಉತ್ಸವ, ಮಹೋತ್ಸವ. ನೋಡಿ, ಮಹಾ ಎರಡನೇ ಹಾ ಪ್ಲಸ್ ಉತ್ಸವ ಉ, ಆಕಾರದ ಮುಂದೆ ಊಕಾರ ಬಂದು ಓಕಾರ ಪರವಾಗಿರುವಂಥದ್ದು. ಅಂದ್ರೆ ಆಕಾರಗಳ ಮುಂದೆ ಈಕಾರ ಬಂದು ಏಕಾರ ಬರುತ್ತೆ, ಅದೇ ಆಕಾರಗಳ ಮುಂದೆ ಉಕಾರಗಳು ಬಂದ್ರೆ ಓಕಾರ ಪರವಾಗಿ ಬರುತ್ತೆ. ಇದನ್ನು ಗಮನಿಸಬೇಕು. ಇದು 2ನೇ ನಿಯಮ. ಇನ್ನು ನಿಯಮ 3 ಗಮನಿಸೋಣ. ಉದಾಹರಣೆಗಳನ್ನು ನೋಡಿ. ಇಲ್ಲಿ ರಾಜ ಪ್ಲಸ್ ಋಷಿ. ರಾಜ ಅನ್ನುವಂಥದ್ರಲ್ಲಿ ಆಕಾರ ಇದೆ, ಋಷಿ ಅನ್ನುವಂಥದ್ರಲ್ಲಿ ಋಕಾರ ಇದೆ. ಸಮಸ್ತ ಪದ ಮಾಡಿದಾಗ ಈ ಋಕಾರ ಏನಾಗಿದೆ, ಅರ್ಕಾರವಾಗಿ ಬದಲಾವಣೆ ಆಗಿರುವುದನ್ನು ನಾವು ಗಮನಿಸಬೇಕು. ಆದ ಮುಂದೆ ರು ಬಂದು ಅರ್ಕಾರ ಬಂದಿದೆ. ರಾಜರ್ಷಿ, ರಾಜರ್ಷಿ, ಅರ್ಷಿ, ಅರ್ ಅನ್ನುವಂತಹ ಪದ ನಮ್ಮ ಆ ಪದವನ್ನು ಹೇಳುವಾಗ ನಮ್ಮ ಬಾಯಿಂದ ಉಚ್ಚಾರ ಆಗುವುದನ್ನು ಗಮನಿಸಿ. ರಾಜರ್ಷಿ, ರಾಜರ್ಷಿ. ನೋಡಿ, ರಾಜರ್ಷಿ ಅಲ್ವಾ. ಹಾಗೆ ಇನ್ನೊಂದು ಪದವನ್ನು ಗಮನಿಸಿ, ಮಹಾ ಪ್ಲಸ್ ಋಷಿ. ಮಹಾ ಎರಡನೇ ಹಾ ಪ್ಲಸ್ ಋಷಿ ರು, ಆಕಾರದ ಮುಂದೆ ಋಕಾರ ಬಂದು ಅರ್ಕಾರ ಬರುವಂತದ್ದು. ಮಹಾ ಪ್ಲಸ್ ಋಷಿ ಮಹರ್ಷಿ ಅಲ್ವಾ. ನೋಡಿ, ಆಕಾರದ ಮುಂದೆ ಈಕಾರ ಬಂದು ಏಕಾರ, ಆಕಾರದ ಮುಂದೆ ಊಕಾರ ಬಂದು ಓಕಾರ, ಆಕಾರದ ಮುಂದೆ ಋಕಾರ ಬಂದು ಅರ್ಕಾರ. ಈ ಏಕಾರ ಓಕಾರ ಅರ್ಕಾರಗಳಿದಾವಲ್ಲ, ಇವನ್ನ ಸಂಸ್ಕೃತ ವ್ಯಾಕರಣದಲ್ಲಿ ಗುಣ
ಎಂಬ ಸಂಜ್ಞೆಯನ್ನ ನಾವು ಇದನ್ನ ತಿಳ್ಕೋಬೇಕು. ಗುಣ ಎಂಬ ಸಂಜ್ಞೆ ಇದೆ ಸಂಸ್ಕೃತ ವ್ಯಾಕರಣದಲ್ಲಿ. ಎ, ಓ, ಅರ್ ಎಂಬುವುಗಳಿಗೆ ಸಂಸ್ಕೃತ ವ್ಯಾಕರಣದಲ್ಲಿ ಗುಣವೆಂಬ ಸಂಜ್ಞೆ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ಒಟ್ಟಾರೆ ನಾವು ಇಷ್ಟು ಉದಾಹರಣೆಗಳನ್ನ ನೋಡಿದಾಗ ನಾವು ಸರಳ ನಿಯಮ ತಿಳ್ಕೊಂಡ್ವಿ. ಈಗ ಇದನ್ನ ವಾಕ್ಯ ರೂಪದಲ್ಲಿ ನಿಯಮವನ್ನು ಹೇಳುವುದಾದರೆ ನೋಡಿ, ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಊಕಾರಗಳು ಪರವಾದರೆ ಓಕಾರವು, ಋಕಾರವು ಪರವಾದರೆ ಅರ್ಕಾರವು ಆದೇಶವಾಗಿ ಬರುತ್ತದೆ. ಸೊ ಇದನ್ನು ನಾವು ಮುಖ್ಯವಾಗಿ ಗುಣಸಂಧಿ ಎನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋನ 1ರಿಂದ 2 ಸಾರಿ ನೀವು ನೋಡಿ, ಹಾಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಏನೇ ಇದನ್ನ ನಿಮಗೆ ಬರುವಂತಹ ಡೌಟ್ಗಳಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ನಿಮಗೆ ಸಮಯ ಮಾಡಿಕೊಂಡು ರಿಪ್ಲೈ ಮಾಡ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪದಗಳನ್ನು ನೀವೇ ಅಭ್ಯಾಸವನ್ನು ಮಾಡಿ ಗುಣಸಂಧಿಯನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಮತ್ತೆ ಮುಂದಿನ ಸಂಧಿಯೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಸೊ ಅಲ್ಲಿ ತನಕ ತಮ್ಮೆಲ್ಲರಿಗೂ ಧನ್ಯವಾದಗಳು.